ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ವರ್ಲ್ಡ್ ಜಿಯೋಗ್ರಫಿ. ನಾವು ಹಿಂದಿನ ತರಗತಿಗಳಲ್ಲಿ ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊಂಡಿವಿ. ಹೇಳ್ಬೇಕಾದ್ರೆ ಏಷ್ಯಾ ಖಂಡದ ಬಗ್ಗೆ ತಿಳ್ಕೊಂಡಿವಿ ಮತ್ತು ಆಫ್ರಿಕಾ ಖಂಡ, ದಕ್ಷಿಣ ಅಮೆರಿಕ ಖಂಡ. ಇದೇ ರೀತಿಯಾಗಿ ಇನ್ನೊಂದು ವಿಷಯ ಯುರೋಪ್ ಖಂಡದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನಾವು ಮೊದಲಿಗೆ ಅಧ್ಯಯನ ಮಾಡ್ತಾ ಬಂದಾಗ ನಾವು ಯುರೋಪ್ ಖಂಡದ ಗಡಿ ಖಂಡಗಳ ಬಗ್ಗೆ ಅಧ್ಯಯನ ಮಾಡೋಣ. ಏಷ್ಯಾ ಖಂಡದ ಅಧ್ಯಯನ ಮಾಡುವಾಗ ನಿಮ್ಗೆ ಯುರೋಪ್ ಖಂಡದ ಇದೆ, ಆಫ್ರಿಕಾ ಖಂಡದ ಅಧ್ಯಯನ ಮಾಡುವಾಗ ಕೂಡ ಯುರೋಪ್ ಖಂಡದ ಇದೆ. ಈಗ ಯುರೋಪ್ ಖಂಡದ ಅಧ್ಯಯನ ಮಾಡುವಾಗ ಕೂಡ ಆಫ್ರಿಕಾ ಖಂಡ, ಏಷ್ಯಾ ಖಂಡ ಬಗ್ಗೆ ತಿಳ್ಕೊಂಡು ಈ ಮೊದಲಿಗೆ ಬರುವುದಾದರೆ ಯುರೋಪ್ ಖಂಡದ ಗಡಿ ಯಾವುದೋ ಒಂದು ಗಡಿ ಖಂಡ ಅಂದ್ರೆ ಆಫ್ರಿಕಾ ಖಂಡ ಒಂದು ಬರುತ್ತೆ. ಆಫ್ರಿಕಾ ಖಂಡ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುವ ಸಮುದ್ರ ಮೆಡಿಟೇರಿಯನ್ ಸಮುದ್ರ. ಯಾವುದು? ಆಫ್ರಿಕಾ ಖಂಡ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುವ ಸಮುದ್ರ ಮೆಡಿಟೇರಿಯನ್ ಸಮುದ್ರ. ಮತ್ತು ಇನ್ನೊಂದು ಆ ಜಲಸಂಧಿ ಅಂತ ಬರುತ್ತೆ, ಅದೇ ಸಮುದ್ರದಲ್ಲಿ ಒಂದು ಜಲಸಂಧಿ ಬರುತ್ತೆ. ಈಗ ಈ ಭಾಗದಲ್ಲಿ ಇದು ಆಫ್ರಿಕಾ ಖಂಡ, ಇದು ಯುರೋಪ್ ಖಂಡ. ಇಲ್ಲಿ ಜಿಬ್ರಾಲ್ಟರ್ ಜಲಸಂಧಿ ಅಂತ ಬರುತ್ತೆ. ಜಿಬ್ರಾಲ್ಟರ್ ಜಲಸಂಧಿ ಇದು ಯುರೋಪ್ ಮತ್ತು ಆಫ್ರಿಕಾ ಖಂಡವನ್ನು ಬೇರ್ಪಡಿಸುತ್ತೆ. ಇನ್ನೊಂದೇನಂದ್ರೆ ಆ ಜಿಬ್ರಾಲ್ಟರ್ ಜಲಸಂಧಿ ಯಾವ ಯಾವ ದೇಶಗಳ ನಡುವೆ ಹತ್ತುಕೊಂಡಿದೆ ಅಂತಂದ್ರೆ ಆಫ್ರಿಕಾದ ಮೊರಕ್ಕೋ ದೇಶ, ಯುರೋಪ್ನ ಸ್ಪೇನ್, ಈ ಎರಡೂ ದೇಶಗಳ ನಡುವೆ ಜಿಬ್ರಾಲ್ಟರ್ ಜಲಸಂಧಿ ಕಂಡು ಬರುತ್ತೆ. ಇನ್ನೊಂದು ಎರಡನೇದಾಗಿ ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡದ ಒಂದು ಗಡಿ ನೋಡ್ಕೊಂಡ್ವಿ. ಎರಡನೇದಾಗಿ ಏಷ್ಯಾ ಖಂಡಕ್ಕೆ ಹೋಗೋಣ. ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡದ ಬಗ್ಗೆ ಒಂದು ಗಡಿ ನಾವು ಮೊದಲಿಗೆ ತಿಳಿದುಕೊಂಡಂತೆ ಏಷ್ಯಾ ಖಂಡದ ಬಗ್ಗೆ ಅಧ್ಯಯನ ಮಾಡಿದಾಗ ನಾವು ಹೇಳಿದ್ವಿ ಯುರೇಷಿಯಾ ಅಂತ. ಕಾರಣ ಏಷ್ಯಾ ಮತ್ತು ಯುರೋಪ್ ಎರಡು ಕೂಡಿಕೊಂಡವು. ಅಂದ್ರೆ ಈ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ದೊಡ್ಡ ಸಾಗರ ಅಲ್ಲಿ ಮಹಾಸಾಗರ ಅಲ್ಲಿ ಯಾವುದೇ ಕಂಡು ಬಂದಿಲ್ಲ ಏಷ್ಯಾ ಮತ್ತು ಯುರೋಪ್ ನಲ್ಲಿ. ಆದ ಕಾರಣ ಯುರೇಷಿಯಾ ಅಂತ ಕರೆದ್ರು. ಆದರೂ ಭೂಗೋಳಶಾಸ್ತ್ರಜ್ಞರು ಕೆಲವೊಂದು ನದಿ ಪರ್ವತಗಳಿಂದ ಏನಂದ್ರು ಏಷ್ಯಾ ಮತ್ತು ಯುರೋಪ್ ಇವುಗಳಿಂದ ಬೇರ್ಪಟ್ಟಿದೆ ಅಂತ ಅಂದ್ರು. ಅವುಗಳನ್ನು ತಿಳ್ಕೊಳ್ಳೋಣ. ಏಷ್ಯಾ ಮತ್ತು ಯುರೋಪ್ ಅನ್ನ ಬೇರ್ಪಡಿಸುವ ಮೌಂಟೇನ್ ಅಂದ್ರೆ ಶಿಖರ ಯುರಲ್ ಮೌಂಟೇನ್ ಅಂತ ಬರುತ್ತೆ. ಮತ್ತು ಅದೇ ಏಷ್ಯಾ ಮತ್ತು ಯುರೋಪ್ ಅನ್ನ ಬೇರ್ಪಡಿಸುವ ನದಿ ಅಂತಂದ್ರೆ ಯುರಲ್ ನದಿ. ಇದು ಏಷ್ಯಾ ಮತ್ತು ಯುರೋಪ್ ಅನ್ನ ಬೇರ್ಪಡಿಸುತ್ತದೆ. ಇನ್ನು ಆಫ್ರಿಕಾ ಖಂಡದ ಬಗ್ಗೆ ಅಧ್ಯಯನ ಮಾಡೋಣ. ಆಫ್ರಿಕಾ ಖಂಡದ ಬಗ್ಗೆ ಅಧ್ಯಯನ ಮಾಡೋದಂದ್ರೆ ಈ ಮೊಟ್ಟ ಮೊದಲಿಗೆ ತೆಗೆದುಕೊಳ್ಳಬೇಕಾದ ಶ್ರೇಣಿ ಪರ್ವತ ಶ್ರೇಣಿ. ನಾವು ಏಷ್ಯಾ ಖಂಡದಲ್ಲಿ ನೋಡಿದ್ವಿ ಹಿಮಾಲಯ ಪರ್ವತ ಶ್ರೇಣಿ, ದಕ್ಷಿಣ ಅಮೆರಿಕ ಖಂಡದಲ್ಲಿ ಆಂಡೀಸ್ ಪರ್ವತ ಶ್ರೇಣಿ, ಇಲ್ಲೂ ಕೂಡ ಯುರೋಪ್ ಖಂಡದಲ್ಲಿ ಒಂದು ಪರ್ವತ ಶ್ರೇಣಿ ಕಂಡು ಬರ್ತದೆ, ಅದು ಅಲ್ಪ್ಸ್ ಪರ್ವತ ಶ್ರೇಣಿ. ಅಲ್ಪ್ಸ್ ಪರ್ವತ ಶ್ರೇಣಿ ಟೋಟಲ್ ಆಗಿ ಯುರೋಪ್ ಖಂಡದಲ್ಲಿ 1200 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಎಷ್ಟು? ಅಲ್ಪ್ಸ್ ಪರ್ವತ ಶ್ರೇಣಿ ಯುರೋಪ್ ಖಂಡದಲ್ಲಿ 1200 ಕಿಲೋಮೀಟರ್ ನಷ್ಟು ಉದ್ದವನ್ನು ಹೊಂದಿದೆ. ಈ ಅಲ್ಪ್ಸ್ ಪರ್ವತ ಶ್ರೇಣಿಯು ಯಾವ ಯಾವ ದೇಶಗಳ ನಡುವೆ ಹರಿಯುವಿದೆ ಅಂದ್ರೆ ಎಷ್ಟು ದೇಶಗಳು? ಸುಮಾರು 8 ದೇಶಗಳ ನಡುವೆ ಈ ಅಲ್ಪ್ಸ್ ಪರ್ವತ ಶ್ರೇಣಿ ಹರಿಯುವಿದೆ. ಅವುಗಳನ್ನ ಅಧ್ಯಯನ ಮಾಡ್ತಾ ಬಂದಾಗ ಮೊದಲಿಗೆ ಸ್ವಿಟ್ಜರ್ಲ್ಯಾಂಡು, ಎರಡನೇದಾಗಿ ಆಸ್ಟ್ರಿಯಾನ, ಮೂರನೇದಾಗಿ ಫ್ರಾನ್ಸು, ಜರ್ಮನಿ, ಇಟಲಿ, ಮೊನಾಕೋ, ಸ್ಲೋವೇನಿಯಾ, ಲಾಸ್ಟ್ನೇದಾಗಿ ಲಿಂಚ್ನಿಸ್ಟಂಗ್ ಅಂತ ಬರುತ್ತೆ. ಆ 8 ದೇಶಗಳ ಮೂಲಕ ಅಲ್ಪ್ಸ್ ಪರ್ವತ ಶ್ರೇಣಿ ಹಾದೋಗಿದೆ. ಇಷ್ಟು ಈ ಅಲ್ಪ್ಸ್ ಉದ್ದ ಮತ್ತು ಅದರ ಒಂದು ಹಾದು ಹೋಗಿರುವ ದೇಶಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನೊಂದು ಯುರೋಪ್ ಖಂಡದಲ್ಲಿ ಒಂದು ನೋಡಬೇಕಂದ್ರೆ ಕಕಾಸ ಶ್ರೇಣಿ ಅಂತ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಕಕಾಸ ಶ್ರೇಣಿ ಅಂತ ನಾವು ಅಧ್ಯಯನ ಮಾಡ್ತಾ ಇದ್ದಾಗ ಯುರೋಪ್ ಖಂಡದಲ್ಲಿ ಕಂಡು ಬರುತ್ತೆ. ಅದು ಯಾವ ಭಾಗದಲ್ಲಿ ಕಂಡು ಬರುತ್ತೆ, ಯಾವ ರಾಷ್ಟ್ರಗಳು ಕಕಾಸ ಶ್ರೇಣಿಯಲ್ಲಿ ಕಂಡು ಬರ್ತವೆ ಅವುಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ತಿಳ್ಕೊಂಡ್ರೆ ಕಕಾಸ ಶ್ರೇಣಿಯು ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ ನಡುವಿನ ಒಂದು ಶ್ರೇಣಿಯನ್ನು ಕಕಾಸ ಶ್ರೇಣಿ ಅಂತ ಕರೀತಾರೆ. ಈ ಎರಡು ಸಮುದ್ರಗಳ ನಡುವೆ ಯಾವ ರಾಷ್ಟ್ರಗಳು ಹಾದು ಹೋಗಿದ್ದೀವಿ ಅಂದ್ರೆ ಒಂದು ಅಜರ್ಬೈಜಾನ, ಒಂದು ಅರ್ಮೇನಿಯಾ, ಜಾರ್ಜಿಯಾ. ಈ 3 ರಾಷ್ಟ್ರಗಳು ಕಕಾಸ ಶ್ರೇಣಿಯಲ್ಲಿ ಕಂಡು ಬರ್ತವೆ. ಇಷ್ಟು ಯುರೋಪ್ ಖಂಡದಲ್ಲಿನ ಕಕಾಸ ಶ್ರೇಣಿ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇನ್ನು ಎರಡನೇದಾಗಿ ಮುಂದೆ ಬರ್ತಾ ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳು ಅಂತ ಬರ್ತವೆ. ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳು ಅಂದ್ರೆ ಯಾವ ಬರ್ತಾವ ಅಂದ್ರೆ ಒಂದು ಜರ್ಮನಿ ಬರುತ್ತೆ, ಒಂದು ಪೋಲ್ಯಾಂಡು, ಒಂದು ಡೆನ್ಮಾರ್ಕು, ಒಂದು ಐಸ್ಲ್ಯಾಂಡು. ಇವೇನಂದ್ರೆ ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳು. ಇವುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇಟ್ಕೊಳ್ಳಿ, ಪರೀಕ್ಷೆಯಲ್ಲಿ ತುಂಬಾ ಇಂಪಾರ್ಟೆಂಟು. ಇನ್ನು ಯುರೋಪ್ ಖಂಡದ ಮುಂದೆ ನಾವು ಇಷ್ಟು ನೋಡ್ಕೊಂಡಿವಿ ಸಿಂಪಲ್ ಆಗಿ. ಇನ್ನು ಮುಂದೆ ನದಿ ವ್ಯವಸ್ಥೆ ನೋಡ್ಕೊಳ್ಳೋಣ. ಎಲ್ಲ ಖಂಡಗಳಲ್ಲಿ ನದಿ ವ್ಯವಸ್ಥೆ ಬಗ್ಗೆ ಓದ್ಕೊಂಡಿವಿ. ಏಷ್ಯಾ ಖಂಡದಲ್ಲಿ ನೋಡ್ಕೊಂಡಿವಿ, ಆಫ್ರಿಕಾ ಖಂಡದಲ್ಲಿ, ಮತ್ತೆ ಬ್ರೆಜಿಲ್ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕೂಡ ನಾವು ಏನು ನದಿ ವ್ಯವಸ್ಥೆ ಬಗ್ಗೆ ನೋಡ್ಕೊಂಡಿವಿ. ಇನ್ನು ಯುರೋಪ್ ಖಂಡದಲ್ಲಿ ನದಿ ವ್ಯವಸ್ಥೆ ಬಗ್ಗೆ ನೋಡ್ಕೊಳ್ಳೋಣ. ಯುರೋಪ್ ಖಂಡದಲ್ಲಿ ಅತಿ ಉದ್ದವಾದ ನದಿ ಅದನ್ನು ತಿಳ್ಕೊಬೇಕು. ಯುರೋಪ್ ಖಂಡದಲ್ಲಿ ಅತಿ ಉದ್ದವಾದ ನದಿ ಅಂದ್ರೆ ಓಲ್ಗಾ ರಿವರ್ ಅಂತ ಕಂಡು ಬರುತ್ತೆ. ಇದು ಯುರೋಪ್ ಖಂಡದಲ್ಲಿ ಅತಿ ಉದ್ದವಾದದ್ದು. ಇದರ ಒಂದು ಉದ್ದ
ಇದರ ಒಂದು ಉದ್ದ ಸುಮಾರು 3530 ಕಿಲೋಮೀಟರ್ನಷ್ಟು ಉದ್ದವನ್ನು ಹೊಂದಿದೆ. ಎಲ್ಲಿ? ಯುರೋಪ್ ಖಂಡದಲ್ಲಿ. ಇದರ ಒಂದು ಜನ್ಮ ಅಂದ್ರೆ ಇದರ ಮೂಲ ಸ್ಥಳ ಎಲ್ಲಿ ಅಂದ್ರೆ ರಷ್ಯಾದ ವಾಲ್ಡಿಯಾ ಹಿಲ್ಸ್ ಅಂತ ಬರುತ್ತೆ. ಆ ರಷ್ಯಾದ ವಾಲ್ಡಿ ಹಿಲ್ಸ್ ನಲ್ಲಿ ಇದರ ಒಂದು ಉಗಮ ಸ್ಥಾನ ಆಗುತ್ತೆ. ಇದು ಯುರೋಪ್ ಖಂಡವನ್ನು ಪ್ರವೇಶಿಸುತ್ತೆ. ಯುರೋಪ್ ಖಂಡವನ್ನು ಪ್ರವೇಶಿಸಿ ಸುಮಾರು 3530 ಕಿಲೋಮೀಟರ್ನಷ್ಟು ಉದ್ದವನ್ನು ಕ್ರಮಿಸಿ ಅದು ಕೊನೆಗೆ ಎಲ್ಲಿ ಬಂದು ಸೇರ್ತಂದ್ರೆ ಕ್ಯಾಸ್ಪಿಯನ್ ಸಮುದ್ರ ಇಲ್ಲಿ ಕಾಣಬರುತ್ತೆ ನೋಡಿ. ಕ್ಯಾಸ್ಪಿಯನ್ ಸಮುದ್ರ ಈ ಭಾಗದಲ್ಲಿ ಬಂದು ಏನು ವೋಲ್ಗಾ ರಿವರ್ ಅಲ್ಲಿ ಸಂಗಮಗೊಳ್ಳುತ್ತೆ. ಇನ್ನು ಎರಡನೇದು ಅತಿ ಉದ್ದವಾದ ನದಿ ಯುರೋಪ್ ಖಂಡದಲ್ಲಿ ಇನ್ನೂ ಒಂದು ನದಿ ಇದೆ, ಅದು ಎರಡನೇ ಅತಿ ಉದ್ದವಾದ ನದಿ. ಅದು ಯಾವುದಪ್ಪ ಅಂದ್ರೆ ಡನ್ಯೂಬ್ ರಿವರ್. ಅದು ಕೂಡ ಎರಡನೇ ಅತಿ ಉದ್ದವಾದ ನದಿ. ಅದು ಎಲ್ಲಿ ಬಂದು ಸೇರ್ತಂದ್ರೆ ಬ್ಲ್ಯಾಕ್ ಸಿ ಇದೆ ನಮ್ಗೆ. ಈ ಬ್ಲ್ಯಾಕ್ ಸಿಯಲ್ಲಿ ಆ ಡನ್ಯೂಬ್ ರಿವರ್ ಏನಂತ ಸೇರ್ಪಡೆಗೊಳ್ಳುತ್ತೆ. ಇನ್ನೂ ಹಲವಾರು ನದಿಗಳಿವೆ. ನಾ ಹೇಳಿದಾರೆ ಫಸ್ಟಿಗೆ ಯುರೇಲ್ ನದಿ ಅಂತ ಕಂಡು ಬರುತ್ತೆ. ಇದು ಏಷ್ಯಾ ಮತ್ತು ಯುರೋಪ್ ಅನ್ನು ಬೇರ್ಪಡಿಸುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್, ಹಲವಾರು ಪ್ರಶ್ನೆಗಳಿಗೆ ಕೇಳಿದ್ದಾರೆ. ಏಷ್ಯಾ ಮತ್ತು ಯುರೋಪ್ ಅನ್ನು ಬೇರ್ಪಡಿಸುವುದು ಯುರೇಲ್ ನದಿ ಅಂದ್ರೆ ಯುರೇಲ್ ಮೌಂಟೇನ್ ಅಂದ್ರೆ ಯುರೇಲ್ ಮೌಂಟೇನ್ ಅಷ್ಟೇ. ಮುಂದೆ ಬಂದಾಗ ನಾವು ಅಧ್ಯಯನ ಮಾಡಬೇಕಾಗಿರೋದು ನೆಕ್ಸ್ಟ್ ಈ ಯುನೈಟೆಡ್ ಕಿಂಗ್ಡಮ್ ಭಾಗಕ್ಕೆ ಒಂದಿಷ್ಟು ಹೋಗೋಣ. ಯುನೈಟೆಡ್ ಕಿಂಗ್ಡಮ್ ನಲ್ಲಿ 2 ಪ್ರಸಿದ್ಧ ಮೀನುಗಾರಿಕೆ ಬ್ಯಾಂಕ್ಗಳು ಕಂಡುಬರುತ್ತವೆ. ಈ ಪ್ರಸಿದ್ಧ ಮೀನುಗಾರಿಕೆ ಬ್ಯಾಂಕ್ ಅಂದ್ರೆ ಆ ಮೀನುಗಾರರಿಗೆ ಮೀಸಲಿದ್ದ ಬ್ಯಾಂಕ್ಗಳು. 2 ಬ್ಯಾಂಕ್ಗಳು ಕಂಡುಬರುತ್ತೆ. ಒಂದನೇದು ಡಾಗರ್ ಬ್ಯಾಂಕ್, ಎರಡನೇದು ಗ್ರೇಟ್ ಫಿಶರ್ ಬ್ಯಾಂಕ್. ಇವು ಯುನೈಟೆಡ್ ಕಿಂಗ್ಡಮ್ ನಲ್ಲಿದ್ದ ಮೀನುಗಾರಿಕೆಯ ಪ್ರಸಿದ್ಧ ಬ್ಯಾಂಕ್ಗಳು. ಪರೀಕ್ಷೆಯಲ್ಲಿ ಕೇಳಬಹುದು. ಮೀನುಗಾರಿಕೆಯ ಪ್ರಸಿದ್ಧ ಬ್ಯಾಂಕ್ಗಳು ಯುನೈಟೆಡ್ ಕಿಂಗ್ಡಮ್ ಕಂಡು ಬರ್ತವೆ. ಅವುಗಳನ್ನು ಹೆಸರಿಸಿ ಅಥವಾ ಆಪ್ಷನ್ ಅಲ್ಲಿ ಕೊಡ್ತಾರೆ. ನೀವು ಅವಶ್ಯವಾಗಿ ಡಾಗರ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್ ಅನ್ನ ಚಾಯ್ಸ್ ಮಾಡಬಹುದು. ಇನ್ನು ಮುಂದೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ಅನ್ನು ಅಧ್ಯಯನ ಮಾಡೋಣ. ಫಸ್ಟ್ ಇಲ್ಲೇ ಇಂಪಾರ್ಟೆಂಟ್ ಇದ್ದಿರೋದು ಯುರೋಪ್ ಖಂಡದಲ್ಲಿ ಒಂದು ವಿಶೇಷತೆ. ಅದು ಏನಂದ್ರೆ ಇಂಗ್ಲಿಷ್ ಕಾಲುವೆ ಕಂಡು ಬರುತ್ತೆ. ಇಂಗ್ಲಿಷ್ ಕಾಲುವೆ ಯಾವ ರಾಷ್ಟ್ರಗಳ ನಡುವೆ ಕಂಡು ಬರುತ್ತೆ ಅಂದ್ರೆ ಇಲ್ಲಿ ಇದು ಫ್ರಾನ್ಸ್ ಭಾಗ, ಇದು ಯುನೈಟೆಡ್ ಕಿಂಗ್ಡಮ್. ಈ ನಡುವೆ ಇಂಗ್ಲಿಷ್ ಕಾಲುವೆ ಕಂಡು ಬರುತ್ತೆ. ಇದು ಸುಮಾರು 40 ಮಿಲಿಯನ್ ವರ್ಷಗಳಷ್ಟು ಹಿಂದೆ ಸ್ಥಾಪಿತವಾದ ಒಂದು ಕಾಲುವೆ, ನಮ್ಮ ಇಂಗ್ಲಿಷ್ ಕಾಲುವೆ. ಮತ್ತೆ ಇಂಗ್ಲಿಷ್ ಕಾಲುವೆ ಬಗ್ಗೆ ಇನ್ನೊಂದಿಷ್ಟು ವಿಷಯ ತಿಳಿದುಕೊಳ್ಳೋಣ. ಈ ಇಂಗ್ಲಿಷ್ ಕಾಲುವೆಯನ್ನ ಪ್ರಥಮವಾಗಿ ಯಾರು ಈಜಿದ್ರು, ಎರಡನೇದಾಗಿ ಯಾರು ಈಜಿದ್ರು, ನಮ್ಮ ಭಾರತೀಯರು ಮೊದಲನೇದಾಗಿ ಯಾರು ಈಜಿದ್ರು, ಇವನ್ನೆಲ್ಲ ತಿಳ್ಕೊಳ್ಳೋಣ. ಮೊದಲಿಗೆ ತಿಳ್ಕೊಬೇಕಾಗಿದ್ದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲಿಷ್ ಕಾಲುವೆಯನ್ನು ಈಜಿದ ವ್ಯಕ್ತಿ ಯಾರಂದ್ರ ಅದೇ ಇಂಗ್ಲೆಂಡಿನ ಮ್ಯಾಥ್ವೇಬ್ ಎಂಬಾತನು. 1875 ಆಗಸ್ಟ್ 25ರಂದು ಈ ಇಂಗ್ಲಿಷ್ ಕಾಲುವೆಯನ್ನು ಈಜಿದ. ಅದರ ತೆಗೆದುಕೊಂಡ ಸಮಯ 21 ನಿಮಿಷಗಳು 45 ಸೆಕೆಂಡ್. ಇಂಪಾರ್ಟೆಂಟ್, ಅವಶ್ಯವಾಗಿ ನೀವು ನೋಟ್ ಮಾಡಿಸ್ಕೋಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್ ತಿಳ್ಕೊಳ್ಳಿ. ಇಂಗ್ಲಿಷ್ ಕಾಲುವೆಯನ್ನ ಪ್ರಪಂಚದಲ್ಲಿ ಮೊದಲಿಗೆ ಮ್ಯಾಥ್ವೇಬ್ನು 1875 ಆಗಸ್ಟ್ 25ರಂದು ಈಜ್ದ. ಅವನು ಈಜಲು ತೆಗೆದುಕೊಂಡ ಸಮಯ 21 ನಿಮಿಷ 45 ಸೆಕೆಂಡ್. ಇದು ಮೊದಲ ವ್ಯಕ್ತಿ. ಇನ್ನೊಂದು, ಪ್ರಪಂಚದಲ್ಲಿ ಇಂಗ್ಲಿಷ್ ಕಾಲುವೆಯನ್ನು ಎರಡನೆಯದಾಗಿ ಈಜಿದ ವ್ಯಕ್ತಿ ಯಾರಂದ್ರೆ ಅಲ್ಲೇ ಇಂಗ್ಲೆಂಡಿನ ಬಿಲ್ ಬರ್ಗೇಶ್ ಎಂಬ ವ್ಯಕ್ತಿ 1971ರಂದು ಸೆಪ್ಟೆಂಬರ್ 6ರಂದು ಈ ಇಂಗ್ಲಿಷ್ ಕಾಲುವೆಯನ್ನ ಈಜ್ತಾನೆ. ಇಸ್ವಿ ನೆನಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಇನ್ನು ನಾವು ಭಾರತಕ್ಕೆ ಬಂದಾಗ ಈ ಇಂಗ್ಲಿಷ್ ಕಾಲುವೆಯನ್ನು ಈಜಿದ ಭಾರತೀಯರು ಅಂತ ಅಧ್ಯಯನ ಮಾಡೋಣ. ಅದು ಏಷ್ಯಾದ ವ್ಯಕ್ತಿ ಯಾರು, ಭಾರತೀಯ ವ್ಯಕ್ತಿ ಯಾರು ತಿಳಿದುಕೊಳ್ಳೋಣ. ನಾವು ಮೊದಲಿಗೆ ಇಂಗ್ಲಿಷ್ ಕಾಲುವೆಯನ್ನು ಈಜಿದ ಮೊದಲ ಭಾರತೀಯ, ಪರೀಕ್ಷೆಯಲ್ಲಿ ಕೇಳಬಹುದು. ಇಂಗ್ಲಿಷ್ ಕಾಲುವೆಯನ್ನು ಈಜಿದ ಮೊದಲ ಭಾರತೀಯ ಮಿಹಿರ್ ಸೇನ್. ಯಾರು? ಮಿಹಿರ್ ಸೇನ್. ಎಷ್ಟರಲ್ಲಿ ಈಜಿದ? 1958ರಲ್ಲಿ ಈಜಿದ. ಮಿಹಿರ್ ಸೇನನು ಇಂಗ್ಲಿಷ್ ಕಾಲುವೆ 1958ರಲ್ಲಿ ಈಜಿದ. ಇನ್ನು ಎರಡನೇದಾಗಿ ಇಂಗ್ಲಿಷ್ ಕಾಲುವೆಯನ್ನೇ ಈಜಿದ ಏಷ್ಯಾದ ಮೊದಲ ಮಹಿಳೆ ಯಾರಂದ್ರೆ ಅವ್ರು ಬರೋದು ಆರ್ತಿ ಸಾ ಎಂಬುವರು. ಇವ್ರು ಎಷ್ಟರಲ್ಲಿ ಈಜಿದ್ರು? 1959 ಸೆಪ್ಟೆಂಬರ್ 29ರಂದು ಇವರು ಇಂಗ್ಲಿಷ್ ಕಾಲುವೆಯನ್ನು ಈಜ್ತಾರ. ಈಜಿ ಏಷ್ಯಾದ ಮೊದಲ ಮಹಿಳೆ ಆತಾರ. ಇನ್ನು ಮೂರನೇದಾಗಿ, ಇನ್ನು ನಾಲ್ಕನೇದಾಗಿ ಕೊನೆಯದಾಗಿ ಬರೋರು ಯಾರು? ಅವರೇ ಭಾರತದ ಮೂಲದ ಯಾವ ಮಹಿಳೆ ಮೊಟ್ಟ ಮೊದಲ ಬಾರಿಗೆ ಇಂಗ್ಲಿಷ್ ಕಾಲುವೆಯನ್ನು ಈಜಿದಳು? ಅದು ಬೇರೆ ಯಾರಲ್ಲ, ಏಷ್ಯಾದ ಮೊದಲ ಮಹಿಳೆಯಾದ ಆರ್ತಿ ಸಾ ಅವರೇ ಈಜಿದರು. ಇನ್ನು ಮುಂದೆ ಹೋಗೋಣ. ಮುಂದೆ ಯಾವ ರೀತಿ ಅಂದ್ರೆ ಯುರೋಪ್ ಖಂಡದಲ್ಲಿ ಇಂಗ್ಲಿಷ್ ಕಾಲುವೆ ಬಗ್ಗೆ ನೋಡ್ಕೊಂಡ್ವಿ, ಮತ್ತೆ ಈಜುಗಾರರ ಬಗ್ಗೆ ನೋಡ್ಕೊಂಡ್ವಿ. ಇನ್ನು ಮುಂದೆ ನೋಡ್ಕೊಂಡಿದ್ದು ಹುಲ್ಲುಗಾವಲು. ನಾವೆಲ್ಲ ರೀತಿಯಲ್ಲಿ ಏಷ್ಯಾ ಖಂಡದಲ್ಲೂ ಹುಲ್ಲುಗಾವಲು ನೋಡ್ಕೊಂಡ್ವಿ, ಆಫ್ರಿಕಾ ಖಂಡದಲ್ಲೂ ಕೂಡ ಹುಲ್ಲುಗಾವಲು. ಏಷ್ಯಾದಲ್ಲಿ ಯಾವ್ದು ಬರ್ತದೆ? ಸ್ಟೆಪಿಸ್ ಹುಲ್ಲುಗಾವಲು. ಆಫ್ರಿಕಾದಲ್ಲಿ ಸವನ್ನ ಹುಲ್ಲುಗಾವಲು. ಅದೇ ಕೂಡ ಏಷ್ಯಾದಲ್ಲಿ ಬರುವುದೇ ಏಷ್ಯಾದಲ್ಲಿ ಬರುವ ಸ್ಟೆಪಿಸ್ ಹುಲ್ಲುಗಾವಲೆ ಯುರೋಪ್ ಖಂಡದಲ್ಲಿ ಕೂಡ ಕಂಡು ಬರುತ್ತೆ. ಕಾರಣ ಯುರೇಷಿಯಾ. ಯಾಕಂದ್ರೆ 2 ಖಂಡಗಳು ಕೂಡಿಕೊಂಡ ಕಾರಣ ಅದೇ ಹುಲ್ಲುಗಾವಲು ಅಲ್ಲಿಂದ ಆವರಿಸಿದೆ. ಅದೇನು ವಿಶೇಷತೆ ಅಲ್ಲ. ಅಂದ್ರೆ ನಿಮ್ಗೆ ಕೇಳಬಹುದು, ಯುರೋಪ್ ಖಂಡದಲ್ಲಿ ಕಂಡು ಬರುವ ಹುಲ್ಲುಗಾವಲು ಅಂತ ಸ್ಟೆಪಿಸ್ ಹುಲ್ಲುಗಾವಲು. ಮತ್ತು ಮುಂದೆ ಈ ಯುರೋಪ್ ಖಂಡದಲ್ಲಿ ಜರ್ಮನಿಯಲ್ಲಿ
ಯುರೋಪ್ ಖಂಡ ಜರ್ಮನಿ ಇಲ್ಲಿ ಕಂಡು ಬರುತ್ತೆ. ಜರ್ಮನಿ ಈ ಭಾಗ, ಈ ಜರ್ಮನಿಯಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಅಂತ ಬರುತ್ತೆ. ಏನದು ಬ್ಲ್ಯಾಕ್ ಫಾರೆಸ್ಟ್? ಬ್ಲ್ಯಾಕ್ ಫಾರೆಸ್ಟ್ಗಿಂತ ಮೊದಲು ಬ್ಲ್ಯಾಕ್ ಟ್ರಯಾಂಗಲ್ ತಿಳ್ಕೊಳ್ಳೋಣ. ಪ್ರಪಂಚದ ಬ್ಲ್ಯಾಕ್ ಟ್ರಯಾಂಗಲ್ ರಾಷ್ಟ್ರಗಳಂದು 3 ರಾಷ್ಟ್ರಗಳು ಕರೀತಾರೆ. ಅವು ಯಾವ್ಯಾವ ಅಂದ್ರೆ, ಒಂದು ಜರ್ಮನಿ, ಒಂದು ಪೋಲ್ಯಾಂಡ್, ಒಂದು ಚೆಕ್ ರಿಪಬ್ಲಿಕ್. ಇದು ಯುರೋಪ್ ಖಂಡದಲ್ಲಿ ರಾಷ್ಟ್ರಗಳೇ ಇವು 3. ಒಂದು ಜರ್ಮನಿ, ಒಂದು ಪೋಲ್ಯಾಂಡ್, ಒಂದು ಚೆಕ್ ರಿಪಬ್ಲಿಕ್. ಈ 3 ರಾಷ್ಟ್ರಗಳನ್ನ ಬ್ಲ್ಯಾಕ್ ಟ್ರಯಾಂಗಲ್ ಅಂತ ಕರೀತಾರೆ. ಕಾರಣ ಏನಂದ್ರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲ ಮಳೆಯನ್ನು ಪಡೆಯುವ ರಾಷ್ಟ್ರಗಳಿವು. ಆದ ಕಾರಣ ಇವಕ್ಕೇನು ಕರೀತಾರ? ಬ್ಲ್ಯಾಕ್ ಟ್ರಯಾಂಗಲ್ ಅಂತ ಕರೀತಾರ. ಅದೇ ರೀತಿಯಾಗಿ ಜರ್ಮನಿ ಬ್ಲ್ಯಾಕ್ ಫಾರೆಸ್ಟ್ ಹೊಂದಿದೆ ಅಂದೇವಲ್ಲ, ಅಲ್ಲಿ ಅತಿ ಹೆಚ್ಚು ಆಮ್ಲ ಮಳೆ ಬೀಳುತ್ತೆ. ಆದ ಕಾರಣ ಯುರೋಪ್ ಖಂಡದ ಜರ್ಮನಿಯಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕಂಡುಬರುತ್ತೆ. ಬ್ಲ್ಯಾಕ್ ಫಾರೆಸ್ಟ್ ಅಂದ್ರೆ ಅತಿ ಹೆಚ್ಚು ಆಮ್ಲ ಮಳೆಯನ್ನು ಹೊಂದುವ ಒಂದು ಅರಣ್ಯ ಅಂತ ತಿಳ್ಕೋಬಹುದು. ನೆಕ್ಸ್ಟ್ ನಾವು ಮುಂದೆ ಅಧ್ಯಯನ ಮಾಡ್ಕೋತ ಬಂದಾಗ ಈ ಬ್ಲ್ಯಾಕ್ ಫಾರೆಸ್ಟ್ ಬಗ್ಗೆ ನೋಡ್ಕೊಂಡ್ವಿ. ಇನ್ನ ನಾಗರಿಕತೆ ಅನ್ನೋದಕ್ಕಿಂತ ಇನ್ನೂ ಇಂಪಾರ್ಟೆಂಟು ಈ ಯುರೋಪ್ ಖಂಡದ ಕೈಗಾರಿಕಾ ವಲಯ. ನೋಡಿ, ಕೈಗಾರಿಕಾ ವಲಯ ಮೊಟ್ಟ ಮೊದಲು ಕೈಗಾರಿಕಾ ವಲಯ ಹುಟ್ಕೊಂಡಿದೆ ಯುರೋಪ್ ಖಂಡದಲ್ಲಿ, ಎಸ್ಪೆಷಲಿ ಇಂಗ್ಲೆಂಡ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಕೂಡ ಈ ಕೈಗಾರಿಕಾ ವಲಯ ಹುಟ್ಕೊಳ್ಳಲು 18-19 ಶತಮಾನದಲ್ಲಿ ಇಂಗ್ಲೆಂಡ್ ಬ್ರಿಟನ್ ಕಂಡ, ಹೌದಲ್ವಾ? ಅದಕ್ಕೆ ಮೊದಲಿಗೆ ಈ ಕೈಗಾರಿಕಾ ವಲಯ, ಯುರೋಪ್ನ ಕೈಗಾರಿಕಾ ವಲಯವನ್ನ ಏನಂತ ಕರೀತಾರೆ ಅಂದ್ರೆ ರೋರ್ ಅಂತ ಕರೀತಾರೆ. ಏನಿದು ರೋರ್ ಅಂತ ಅನ್ಬೋದು ನೀವು. ರೋರ್ ಅಂದ್ರೆ ಇಷ್ಟೇ ಎಕ್ಸಾಂಪಲ್ ನಾವು ಅಂತೀವಿ, ಭಾರತ ರೋರ್ ಅಂದ್ರೆ ಯಾವ ಪ್ರದೇಶಕ್ಕೆ ಕರಿತೀವಿ? ಏನಿದೆ ಸಿಂಪಲ್, ಛೋಟಾ ನಾಗ್ಪುರ್ ಪ್ರಸ್ಥವನ್ನ ಭಾರತದ ರೋರ್ ಪ್ರದೇಶ ಅಂತ ಕರಿತೀವಿ. ಕಾರಣ ಅಲ್ಲಿ ಅತಿ ಹೆಚ್ಚು ಕೈಗಾರಿಕಾ ವಲಯವಿದೆ. ಛೋಟಾ ನಾಗ್ಪುರ್ ಪ್ರಸ್ಥದಲ್ಲಿ ಅತಿ ಹೆಚ್ಚು ಕೈಗಾರಿಕಾ ವಲಯ ಕಂಡು ಬರೋದ್ರಿಂದ ಅದಕ್ಕೆ ನಾವೇನಂತೀವಿ, ಭಾರತ ರೋರ್ ಅಂತ ಕರಿತೀವಿ. ಈ ರೋರ್ ಅನ್ನುವುದೇ ಯುರೋಪಿನ ಕೈಗಾರಿಕಾ ವಲಯ. ಅರ್ಥಾತ್ ಇಷ್ಟೇ, ರೋರ್ ಅಂದ್ರೆ ಅತಿ ಹೆಚ್ಚು ಕೈಗಾರಿಕೆ ವಲಯ. ಅಲ್ಲಿ ಅತಿ ಹೆಚ್ಚು ಕೈಗಾರಿಕೆ ಇರ್ತವೆ, ಅಲ್ಲಿಂದ ಅತಿ ಹೆಚ್ಚು ಕೈಗಾರಿಕೆಯಿಂದ ರಫ್ತು ಅಲ್ಲಿ ಆಮದು ಈ ರೀತಿಯ ವ್ಯವಹಾರ ಇರುತ್ತೆ, ಅದಕ್ಕೆ ರೋರ್ ಅಂತ ಕರೆದು. ಇಷ್ಟು ಈ ಯುರೋಪ್ ಖಂಡದ ಬಗ್ಗೆ. ಇನ್ನೊಂದು ಮಾಹಿತಿ, ನಾಗರಿಕತೆಯನ್ನ ತಿಳ್ಕೊಳ್ಳೋಣ. ಎಲ್ಲ ಖಂಡಗಳ ಅಧ್ಯಯನ ಮಾಡಿದಾಗ ನಾಗರಿಕತೆ ತಿಳ್ಕೊಂಡಿವಿ. ನಾವು ಏಷ್ಯಾ ಖಂಡದ ಅಧ್ಯಯನ ಮಾಡಿದಾಗ ಅಲ್ಲಿ ಕೂಡ ನಾಗರಿಕತೆ ತೆಗೆದುಕೊಂಡಿವಿ. ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಸಿಂಧೂ ನಾಗರಿಕತೆ. ಅಷ್ಟು ಡೆಪ್ತ್ ಹೇಳಿಲ್ಲ, ಫಸ್ಟ್ ಅದನ್ನ ತಿಳ್ಕೊಳ್ಳೋಣ ಅಷ್ಟೇ. ಇನ್ನು ಆಫ್ರಿಕಾ ಖಂಡದಲ್ಲಿ ಹಲವಾರು ನಾಗರಿಕತೆ ಕಂಡು ಬರ್ತವೆ. ಈಜಿಪ್ಟ್ ನಾಗರಿಕತೆ ವಿಶೇಷವಾಗಿ ಕಂಡು ಬರ್ತದೆ ಆಫ್ರಿಕಾ ಖಂಡದಲ್ಲಿ. ಈ ಯುರೋಪ್ ಖಂಡದಲ್ಲಿ ಕಂಡು ಬರುವ ಏಕೈಕ ನಾಗರಿಕತೆ ಅಂತಂದ್ರೆ ಅದು ರೋಮ್ ನಾಗರಿಕತೆ. ರೋಮ್ನ ನಾಗರಿಕತೆ. ಈ ರೋಮ್ ನಾಗರಿಕತೆ ಬಗ್ಗೆ ತಿಳ್ಕೊಳ್ಳೋಣ. ರೋಮ್ನ ನಾಗರಿಕತೆ ಎಷ್ಟರಲ್ಲಿ ಆರಂಭಗೊಳ್ತು ಅಂದ್ರೆ, ರೋಮನ ನಾಗರಿಕತೆ ಕ್ರಿಸ್ತಪೂರ್ವ 751 ಏಪ್ರಿಲ್ 21ರಂದು ಕ್ರಿಸ್ತಪೂರ್ವ 751 ಏಪ್ರಿಲ್ 21ರಂದು ಈ ಒಂದು ರೋಮ್ ನಾಗರಿಕತೆ ಪ್ರಾರಂಭವಾಯಿತು. ಈ ರೋಮ್ ನಾಗರಿಕತೆಯನ್ನು ಪ್ರಾರಂಭಿಸಿದವರು ಯಾರಂದ್ರೆ ರೆಮುಸ್ ಮತ್ತು ರೊಮುಲಸ್ ಎಂಬ ಇಬ್ಬರು ಸಹೋದರರು. ಇಷ್ಟೇ, ರೆಮುಸ್ ಮತ್ತು ರೊಮುಲಸ್ ಎಂಬ ಇಬ್ಬರು ಸಹೋದರರು ರೋಮ್ ನಾಗರಿಕತೆಯನ್ನ ಪ್ರಾರಂಭಿಸಿದರು. ಅದು ಯಾವ ನದಿ ಮೇಲೆ ಪ್ರಾರಂಭಿಸಿದ್ರು ಅಂದ್ರೆ ಟೈಬರ್ ನದಿ ಅಂತ ಕಂಡು ಬರುತ್ತಲ್ಲ, ಟೈಬರ್ ನದಿ. ಆ ಟೈಬರ್ ನದಿಯ ದಡದಲ್ಲಿ ರೋಮ್ನ ನಾಗರಿಕತೆ ಪ್ರಾರಂಭವಾಯಿತು. ಈ ರೆಮಸ್ ಮತ್ತು ಅಮುಲಸ್ ಇವ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಇವರೊಂದು ಚರಿತ್ರೆ ಇದೆ, ಅಷ್ಟೇನಿಲ್ಲ. ಇವರ ತಾಯಿ ಹೆಸರು ಅಂತ ಬಂದಾಗ ರಿಯಾ ಸಿಲ್ವಿಯಾ ಇವಳ ತಾಯಿ ಇವಳಿಗೆ ಜನ್ಮನ ಕೊಡ್ತಾಳ. ಬಟ್ ಇವರಿಗೆ ಏನಂತಾರ, ಹೆಣ್ಣು ತೋಳದ ಮಕ್ಕಳು ಅಂತ ಕರೀತಾರೆ. ಯಾಕಂದ್ರೆ ಇವರು ಚಿಕ್ಕವರಿದ್ದಾಗ ಆ ಹೆಣ್ಣು ತೋಳದ ಒಂದು ಎದೆ ಹಾಲನ್ನು ಕುಡಿದು ಬೆಳೆದ ವ್ಯಕ್ತಿಗಳು, ಬೆಳೆದ ಸಹೋದರರು. ಆದ ಕಾರಣ ತೋಳದ ಮಕ್ಕಳು ಅಂತ ಕರೀತಾರೆ. ಯಾರಿಗೆ? ರೆಮಸ್ ಮತ್ತು ಅಮುಲಸ್ನಿಗೆ. ಇಷ್ಟು ರೋಮನ್ ನಾಗರಿಕತೆ. ಇನ್ನೊಂದು ನಾವು ನೋಡಿದ್ವಿ ಇಲ್ಲಿ ಏಷ್ಯಾ ಖಂಡದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ. ಅದು ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಪ್ರಪಂಚದ ನಾಗರಿಕತೆಯ ತೊಟ್ಟಿಲು ಎಂದು ಯಾವುದಕ್ಕೆ ಕರೀತಾರ? ಮೆಸೊಪೊಟೇಮಿಯಾ. ಹೆಂಗೆ ನಾವು ಭಾರತ ನಾಗರಿಕತೆ ತೊಟ್ಟಿಲು ಎಂದು ಸಿಂಧೂ ನಾಗರಿಕತೆ ಕರಿತೀವಲ್ಲ, ಅದೇ ರೀತಿಯಾಗಿ ಪ್ರಪಂಚದ ನಾಗರಿಕತೆಯ ತೊಟ್ಟಿಲು ಮೆಸೊಪೊಟೇಮಿಯಾ. ಈ ಮೆಸೊಪೊಟೇಮಿಯನ್ನು ಪ್ರಪಂಚದಲ್ಲಿ ಹರಿಸಿದವರು ಅಥವಾ ಮೆಸೊಪೊಟೇಮಿಯಾದ ಹರಿಕಾರರು ಅಂತ ನಾವು ಅಧ್ಯಯನ ಮಾಡಿದಾಗ ಸುಮೇರಿಯನ್ನರು ಅಂತ ಬರ್ತಾರೆ. ಈ ಸುಮೇರಿಯನ್ನರು ಮೆಸೊಪೊಟೇಮಿಯಾದ ಹರಿಕಾರರು. ಇನ್ನು ಎರಡನೇದಾಗಿ ಮೆಸೊಪೊಟೇಮಿಯಾದ ಒಬ್ಬ ಪ್ರಮುಖ ಅರಸ ಯಾರು? ಮೆಸೊಪೊಟೇಮಿಯಾದ ಪ್ರಮುಖ ಅರಸ ಅಂತ ಬಂದಾಗ ಹಮ್ಮುರಾಬಿ ಅಂತ ಬರ್ತಾನ. ಇವನು ಮೆಸೊಪೊಟೇಮಿಯಾದ ಪ್ರಮುಖ ಅರಸ. ಇನ್ನು ಮೂರನೇದಾಗಿ ಕಂಡುಬರುವ ಮೆಸೊಪೊಟೇಮಿಯಾದ ಒಂದು ಲಿಪಿ ಅಂತ ಬರುತ್ತೆ, ಮೆಸೊಪೊಟೇಮಿಯಾ ಲಿಪಿ. ಹೇಗೆ ನಮ್ಮ ಸಿಂಧೂ ನಾಗರಿಕತೆಯ ಲಿಪಿ ಚಿತ್ರಲಿಪಿ ಅಂತ ಬರುತ್ತೋ, ಏನು ನಮ್ಮ ಸಿಂಧೂ ನಾಗರಿಕತೆಯ ಲಿಪಿ ಅಂತ ಯಾವ್ದು ಕರಿತೀವಿ? ಚಿತ್ರಲಿಪಿ ಅಂತ ಕರಿತೀವಿ. ಅದೇ ರೀತಿ ಮೆಸೊಪೊಟೇಮಿಯಾದ ಲಿಪಿ ಅಂತಂದು ಯಾವುದು? ಕ್ಯೂನಮ್ ಫಾರಂ ಅಂತ ಕಂಡು ಬರ್ತದೆ. ಇಷ್ಟು ಈ ಮೆಸೊಪೊಟೇಮಿಯಾ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇನ್ನೊಂದು ರೋಮ್ ನಾಗರಿಕತೆ ಮುಂದೆ ರೋಮ್ ಸಾಮ್ರಾಜ್ಯವಾಯಿತು. ರೋಮ್ ಸಾಮ್ರಾಜ್ಯವನ್ನು ಅತಿ ಬಲಿಷ್ಠವಾಗಿ ಆಯ್ದ ವ್ಯಕ್ತಿ ಅಂತಂದ್ರೆ ಅಗಸ್ಟಸ್ ಎಂಬ ವ್ಯಕ್ತಿ ಬರ್ತಾನ. ಅವ್ನು ರೋಮ್ ಸಾಮ್ರಾಜ್ಯವನ್ನ ಆತನ. ಈ ರೋಮ್ ಅನ್ನೋದು ಇಟಲಿಯ ರಾಜಧಾನಿ, ಪ್ರಸ್ತುತ ಇಟಲಿಯ ರಾಜಧಾನಿ. ಇಷ್ಟು ಈ ಅಧ್ಯಯನ ಯುರೋಪ್ ಖಂಡದ ಬಗ್ಗೆ ಆಯಿತು. ನೀವು ಇಲ್ಲಿ ತಿಳ್ಕೋಬೇಕಾಗಿದ್ದು ಮೇನ್ ಇಂಪಾರ್ಟೆಂಟ್, ನೀವು ಅವಶ್ಯವಾಗಿ ನೆನಪಿಡ್ಬೇಕಾಗಿದೆ ಅಂದ್ರೆ ಒಂದು ಇಂಗ್ಲಿಷ್ ಕಾಲ್ವಿನ್ ಈಜಿದವರು, ಮೊದಲನೇದಾಗಿ
ಎರಡನೇದಾಗಿ ಬಿಲ್ ಬರ್ಗೇಸ್, ನಮ್ಮ ಭಾರತೀಯರಲ್ಲಿ ಯಾರು ಮಿಹಿರ್ ಸೇನ್ ಕಂಡು ಬರ್ತಾನೆ, ಮತ್ತು ಮಹಿಳೆ, ಏಷ್ಯಾದ ಮೊದಲ ಮಹಿಳೆ ಆರ್ತಿ ಸಾವರ್ ಬರ್ತಾರೆ. ಇವರನ್ನು ನೆನಪಿಟ್ಕೊಳ್ಳಿ. ಮತ್ತು ಈ ಯುರೋಪ್ ಖಂಡದಲ್ಲಿ ಕೇಳಿದ ಕೆಲವೊಂದಿಷ್ಟು ಪ್ರಶ್ನೆಗಳು ಯಾವತ್ತಂದ್ರೆ, ಯುರೋಪ್ ಮತ್ತು ಏಷ್ಯಾವನ್ನು ಬೇರ್ಪಡಿಸುವ ನದಿ ಯುರಲ್ ನದಿ, ಬೇರ್ಪಡಿಸುವ ಮೌಂಟೇನ್ ಯುರಲ್ ಮೌಂಟೇನ್. ಇವರನ್ನು ಅವಶ್ಯವಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು. ಇಷ್ಟು ಯುರೋಪ್ ಖಂಡದ ಬಗ್ಗೆ ಅಧ್ಯಯನ. ಮತ್ತೆ ಮುಂದಿನ ಅಧ್ಯಯನ ತೆಗೆದುಕೊಂಡು ಬರೋಣ. ಈ ಸದ್ಯಕ್ಕೆ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.